ಸದಾನಂದ ಗೌಡ್ರದ್ದು ಎನ್ನಲಾದ ಆಡಿಯೋ ಸಂಚಲನ ಸೃಷ್ಟಿಸಿದ್ದು. ಆಡಿಯೋ ವೈರಲ್ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ಸದಾನಂದ ಗೌಡ್ರೇ ಹೇಳಿದ್ದಾರೆ. ಆಡಿಯೋ ವೈರಲ್ ವಿಚಾರ ಬೆಳೆಸೋದು ಬೇಡ. ಯಾರೋ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಅಧ್ಯಕ್ಷರು ಬದಲಾಗಲ್ಲ. ನಮ್ಮದು ಏನೇ ತೀರ್ಮಾನ ಇದ್ರೂ ದೆಹಲಿಯಲ್ಲಿ ಆಗುತ್ತೆ ಅಂದಿದ್ದಾರೆ. ಸದಾನಂದ ಗೌಡ್ರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತು ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನು ಆಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತು ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಆದ್ದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂಥ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನು ನಿರಾಕರಿಸಿದ್ರಿಂದ ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದಿರಿ. ಇವಾಗ ಸದಾನಂದ ಗೌಡ್ರೆ ಇಲ್ಲ ಅಂತ ಹೇಳಿದಾರಲ್ಲ, ಮುಗಿದೋಯ್ತಲ್ಗ. ಅದು ಅಧ್ಯಕ್ಷರದ ಆಡಿಯೋ ಏನಿದೆ ಅದು ಮುಗಿದ ಅಧ್ಯಾಯ. ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ಸದಾನಂದ ಗೌಡ್ರೇ ಹೇಳಿದ್ದಾರೆ. ಆಡಿಯೋ ವೈರಲ್ ವಿಚಾರ ಬೆಳೆಸೋದು ಬೇಡ. ಯಾರೋ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಅಧ್ಯಕ್ಷರು ಬದಲಾಗಲ್ಲ. ನಮ್ಮದು ಏನೇ ತೀರ್ಮಾನ ಇದ್ರೂ ದೆಹಲಿಯಲ್ಲಿ ಆಗುತ್ತೆ ಅಂದಿದ್ದಾರೆ. ಸದಾನಂದ ಗೌಡ್ರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತು ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನು ಆಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತು ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಆದ್ದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂಥ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನು ನಿರಾಕರಿಸಿದ್ರಿಂದ ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದಿರಿ. ಇವಾಗ ಸದಾನಂದ ಗೌಡ್ರೆ ಇಲ್ಲ ಅಂತ ಹೇಳಿದಾರಲ್ಲ, ಮುಗಿದೋಯ್ತಲ್ಗ. ಅದು ಅಧ್ಯಕ್ಷರದ ಆಡಿಯೋ ಏನಿದೆ ಅದು ಮುಗಿದ ಅಧ್ಯಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.